ಕೃಷಿಕರ ಬದುಕನ್ನು ಹಸನಾಗಿಸುವ ಕೃಷಿ ಮೇಳಗಳು ಬಹಳ ಅರ್ಥಪೂರ್ಣವಾಗಿರುತ್ತವೆ. ರಾಜ್ಯದ ಬೇರೆ ಬೇರೆ ಊರುಗಳಿಂದ ಜಿಲ್ಲೆಯ ಕೃಷಿ ಮೇಳಗಳಿಗೆ ಬರುವ ಕೃಷಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಈ ಬೆಳವಣಿಗೆ ಸಂತೋಷದಾಯಕವಾಗಿದೆ. ದೇಶದ ಬೆನ್ನೆಲುಬಾದ ರೈತ ಜನರಿಗೆಂದೇ ಆಯೋಜಿಸಲಾಗಿರುವ ಇಂತಹ ಕೃಷಿ ಮೇಳಗಳು ಆರ್ಥಿಕತೆಗೆ ಚೈತನ್ಯ ತುಂಬುತ್ತವೆ. ಈ ಕೃಷಿ ಮೇಳವು ಭವಿಷ್ಯದ ಮಾರ್ಗಸೂಚಿಯಾಗಿ ಹೊರಹೊಮ್ಮಲಿ ಎಂದು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ, ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯ ಬ್ರಹ್ಮಾವರ, ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಉಳ್ಳಾಲ, ಕೃಷಿ ತೋಟಗಾರಿಕೆ ಪಶು ಸಂಗೋಪನೆ, ಮೀನುಗಾರಿಕೆ ಅರಣ್ಯ ಇಲಾಖೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಜಿಲ್ಲಾ ಕೃಷಿಕ ಸಮಾಜ ಉಡುಪಿ ಮತ್ತು ದಕ್ಷಿಣ ಕನ್ನಡ, ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸಂಜೀವಿನಿ, ಜಿಲ್ಲಾ ಪಂಚಾಯತ್ ಗೇರು ಮತ್ತು ಕೋಕೋ ಅಭಿವೃದ್ಧಿ ನಿರ್ದೇಶನಾಲಯ ಕೊಚ್ಚಿ, ಬ್ಯಾಂಕ್ ಆಫ್ ಬರೋಡಾ ಉಡುಪಿ, ಕೆನರಾ ಬ್ಯಾಂಕ್ ವಾರಂಬಳ್ಳಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ಉಡುಪಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬ್ರಹ್ಮಾವರದ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಆಯೋಜಿಸಲಾದ 2 ದಿನಗಳ ಕೃಷಿ ಮೇಳವನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೊಡ್ಗಿ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಕುಲಪತಿ ಆರ್.ಸಿ. ಜಗದೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೃಷಿಯಲ್ಲಿರುವುದಂತ ಅನೇಕ ವಿವಿಧತೆಗಳು, ಬೇರೆ ಬೇರೆ ಹಣ್ಣು ತರಕಾರಿಗಳ ಗಿಡಗಳನ್ನು ನೋಡಿ ಖುಷಿ ಪಡಲಿಕ್ಕೆ ಸಾವಿರಾರು ಜನ ಇವತ್ತು ಬೇರೆ ಬೇರೆ ಊರುಗಳಿಂದ ಹರಿದು ಬರುತ್ತಿರುವಂಥ ಒಂದು ಸುಂದರ ಕ್ಷಣವನ್ನು ನೋಡಲಿಕ್ಕೆ ನಮಗೆಲ್ಲರಿಗೆ ಅವಕಾಶಗಳಾಗಿದೆ. ಹಾಗಾಗಿ ಈ ಕೃಷಿ ಮೇಳವನ್ನು ಆಯೋಜನೆ ಮಾಡಿರುವಂಥ ಎಲ್ಲ ಸಂಘಟಕರಿಗೆ ನಾನು ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಸ್ವಾಭಾವಿಕವಾಗಿ ಪ್ರಧಾನಮಂತ್ರಿಯವರು ನಮ್ಮ ನೇರ ಪ್ರಸಾರಕ್ಕೆ ಬಂದು ಧನಧಾನ್ಯ ಕೃಷಿ ಯೋಜನೆ ಮೂಲಕ ಸುಮಾರು 2,100ಕ್ಕೂ ಹೆಚ್ಚು ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಗಮನದಲ್ಲಿ ತೆಗೆದುಕೊಂಡು ಈಗಾಗಲೇ 42,000ಕ್ಕೂ ಹೆಚ್ಚು ಹಣವನ್ನು 42,000 ಕೋಟಿಗೆ ಹೆಚ್ಚು ಹಣವನ್ನು ಈ ಯೋಜನೆಗೋಸ್ಕರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತೇನೆ ಅಂತೇಳಿ ಘೋಷಿಸಿದ್ದನ್ನು ನಾವೆಲ್ಲ ಇವತ್ತು ಕಂಡೆವು. ನಮ್ಮ ದೇಶ ಯಾವ ರೀತಿ ಇವತ್ತು ಕೃಷಿ ಪ್ರಾಧಾನ್ಯ ನಮ್ಮ ದೇಶವೋ ಬಹುಶಃ ಅದಕ್ಕೆ ಅನುಗುಣವಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ, ವಿಶೇಷವಾಗಿ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಭಾಳಷ್ಟು ಕೃಷಿಗೆ ಭಾಳಷ್ಟು ವಿಪುಲ ಅವಕಾಶ ಇರುವಂಥ ನಮ್ಮ ಜಿಲ್ಲೆ. ಅದರಿಂದಾಗಿ ನಮ್ಮ ಹಿರಿಯರು ಭಾಳ ವರ್ಷದಿಂದ ನಮ್ಮ ಬ್ರಹ್ಮಾವರದ ಈ ಭಾಗದಲ್ಲಿ ಸುಮಾರು 345 ಎಕರೆ ಜಾಗವನ್ನು ಮೀಸಲಿಟ್ಟು ಕೃಷಿ ಕಾಲೇಜನ್ನು ಪ್ರಾರಂಭಿಸಿದರು. ಇದರ ನೆರೆಯ ಬೈಕಾಡಿಯಲ್ಲಿ 110 ಎಕರೆಯಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ಕೂಡ ಆ ಸಂದರ್ಭದಲ್ಲಿ ಪ್ರಾರಂಭಿಸಿದರು. ಬಹುಶಃ ಕಾಲಕ್ರಮೇಣ ಸರಿಯಾಗಿ ನಮಗೆ ಅದರ ಪ್ರಯೋಜನವನ್ನು ಪಡೀಲಿಕ್ಕಾಗದಿದ್ದರೂ ಕೂಡ ಬಹುಶಃ ಇವತ್ತಿನ ಯುವಜನತೆ ಮತ್ತಷ್ಟು ಕೃಷಿಯಲ್ಲಿ ಆಸಕ್ತಿಯನ್ನು ತೋರಿಸುವಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಜನಪ್ರತಿನಿಧಿಗಳಿರ್ಬೋದು, ಇಲಾಖೆ ಅಧಿಕಾರಿಗಳು ಸೇರಿಕೊಂಡು ಈ ಭಾಗದ ಕೃಷಿಕರಿಗೆ ಒಂದು ಒಳ್ಳೆಯ ಹೊಸ ರೂಪವನ್ನು, ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ಹೊಸ ವ್ಯವಸ್ಥೆಯನ್ನು ಮಾಡುವ ರೀತಿಯಲ್ಲಿ ಖಂಡಿತವಾಗಿಯೂ ಈ ಒಂದು ಕೃಷಿ ಕಾಲೇಜ್ ಇರ್ಬೋದು, ಸಕ್ಕರೆ ಕಾರ್ಖಾನೆಗೆ ಒಂದು ಹೊಸ ರೂಪವನ್ನು ಕೊಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ.